Good morning, Diakshan. My name is Ananda Masali, Bagalkot, Karnataka State. My mobile number is 9242494770. WhatsApp number is 9900913869. ನನ್ನ 122ನೆಯ ವಿಡಿಯೋದಲ್ಲಿ ನಾನು ಪವಾಡ ಪುರುಷ ಬಾಳು ಮಾಮ ಅವರ ಬಗ್ಗೆ ಮಾತನಾಡಿದ್ದೆ. ಅದನ್ನ ಬಹಳ ಜನ ಇಷ್ಟಪಟ್ಟು ನನಗ ಫೋನ್ ಮಾಡಿದ್ದಾರೆ, ಒಂಚೂರು ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ. ಜನರ ಇಚ್ಛೆಯ ಪ್ರಕಾರ ಮತ್ತು ನನ್ನ ಇಚ್ಛಾನೂ ಇತ್ತು ಹೇಳ್ಬೇಕಂತ ಹೇಳಿ. ಯಾಕಂದ್ರೆ ಇವಾಗ ಶ್ರಾವಣ ಮಾಸ, ಒಂದಿಷ್ಟು ನಾವೆಲ್ಲ ಒಳ್ಳೆದನ್ನ ಶ್ರವಣ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಈ ಪವಾಡ ಪುರುಷ, ನೈಜ ಪವಾಡ ಪುರುಷ ಬಾಳು ಮಾಮ ಅವ್ರ ಬಗ್ಗೆ ಇನ್ನೊಂಚೂರು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬಟ್ ನನ್ನಿಂದ ಅವ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅಷ್ಟೊಂದು ಮಹಾನ್ ಪವಾಡ ಪುರುಷರವರು. ಅವ್ರು ಮಾಡಿದ ಪವಾಡಗಳಿಗೆ ಲೆಕ್ಕ ಇಲ್ಲ. ಆದ್ರ ಧಾರಾವಾಹಿಯನ್ನ ಏನ್ ಮಾಡ್ಯಾರ ನೋಡ್ರಿ, ಅವ್ರು ಎಷ್ಟು ತಾಳ್ಮೆಯಿಂದ ಎಲ್ಲವನ್ನ ಚೆನ್ನಾಗಿ ತಗೊಂಡಾರ. ಬಹಳ ಅದ್ಭುತವಾದಂತಹ ಧಾರಾವಾಹಿ ಅದು. ಬಾಳು ಮಾಮವ್ರ ಬಗ್ಗೆ ನಾನು ಹೇಳಿದ್ದೆ. ಅವರು ಚಿಕ್ಕವರಿದ್ದಾಗ 1-2 ಪವಾಡಗಳನ್ನು ಹೇಳಿದ್ದೆ. ಅವ್ರದ್ದು ಮದುವೆ ಆಗ್ತದ, ಬಟ್ ಅವ್ರ ಮಾವ ತೀರ್ಕೋತಾರ. ಅವರ ಅಕ್ಕ ಮತ್ತು ಅಕ್ಕನ ಮಗಳು ಅಂದ್ರೆ ಇವರ ಧರ್ಮಪತ್ನಿ, ಅವರಿಬ್ರು ಇವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅವರು. ನಾನು ಆ ಧಾರಾವಾಹಿಯಲ್ಲಿ ಅವಲೋಕನ ಮಾಡಿದ್ದೇನಪ್ಪಾ ಅಂತಂದ್ರ, ಯಾರು ನಮ್ಮ ಈ ಬಾಳು ಮಾಮ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಂಗಿಲ್ಲವೋ ಮತ್ತು ದೇವರ ಬಗ್ಗೆ, ಸತ್ಯದ ಬಗ್ಗೆ, ಒಳ್ಳೆಯದ್ರ ಬಗ್ಗೆ ಯಾರಿಗೆ ಗಮನ ಇರುವುದಿಲ್ವೋ, ಮತ್ತ ಯಾರು ವಿಪರೀತವಾದ ಸ್ವಾರ್ಥವನ್ನ ಆಲೋಚನೆ ಮಾಡ್ತಾ ಇರ್ತಾರೋ ಅಂಥವರಿಗೆ ಸುಖ ಇರಂಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಸ್ವತಃ ಖಾಸ ಅವ್ರ ಅಕ್ಕ ಮತ್ತು ಅವರ ಧರ್ಮಪತ್ನಿ ಅಂದ್ರೆ ಅಕ್ಕನ ಮಗಳು. ಎಷ್ಟು ಪವಾಡಗಳನ್ನ ಮಾಡ್ಯಾರ ಅಂದ್ರೆ ಅದಕ್ಕೆ ಲೆಕ್ಕಿಲ್ಲ. ನಾನು ಹೇಳಿದ್ನಲ್ಲ, ಶೇಡ್ಜಿ ಅವ್ರ ಮನೆಯೊಳಗ ಅವ್ರಿದ್ರು, ಅವ್ರಿಗೊಂದು ತಟ್ಟಿ ಕೊಟ್ಟಿದ್ರು. ಆ ತಟ್ಟಿ ಒಳಗ ಮಧ್ಯದೊಳಗ ಒಂದು ಹೋಲ್ ಇತ್ತು. ಆ ಹೋಲಿನೊಳಗ ಆ ಶೇಡ್ಜಿ ಅವರ ತಾಯಿಯವರಿಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗಿತ್ತು ಅಂತ ಏನ್ ಹೇಳಿದ್ನಲ್ಲ, ಆ ಶೇಡ್ಜಿಯವರು ಇವ್ರನ್ನ ಬಹಳ ನಂಬ್ತಾರ. ಮತ್ತ ಆ ಶೇಡ್ಜಿಯವರ ಧರ್ಮಪತ್ನಿ ಮತ್ತು ಸೊಸಿ ಅಂದ್ರ ಮಗನ ಹೆಂಡತಿ ಬಹಳ ಭಕ್ತಿವಂತಿರ್ತಾರ. ಬಾಳು ಮಾಮ ಅವರು ಪವಾಡ ಪುರುಷರು ಅನ್ನೋದು ಗೊತ್ತಿರ್ತದವರಿಗೆ. ಆದರೂ ಅಜ್ಞಾನ ಅನ್ನೋದು ಹೆಂಗ ಮನುಷ್ಯನ್ ಕಾಡ್ತದ್ರಪ್ಪ ಅಂತಂದ್ರ ಅದೇನು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ನೋಡ್ರಿ ಹೆಂಗ ತಪ್ಪು ಮಾಡ್ತಾನ. ಅವ್ರಿಗೆ ಎಲ್ಲಾ ಉದ್ಯೋಗ ವ್ಯವಹಾರ ಎಲ್ಲ ಚಂದ ನಡೆದ ಹೊತ್ನ್ಯಾಗ ಯಾವಕ್ಕೆ ಒಬ್ಬಕಿನ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರ. ಅವ್ರ ಈ ತಪ್ಪುಗಳನ್ನ ಮಾಡೋದ್ರಿಂದ ಏನಾಗ್ಬಿಡ್ತದಂದ್ರ, ಬಾಳು ಮಾಮಾರಿಗೆ ಏನು ಊಟ ಮಾಡಕ್ ಒಂದ್ ತಟ್ಟಿ ಕೊಟ್ಟಿರ್ತಾರ ನೋಡ್ರಿ, ಮಧ್ಯೆ ತೂತಿದ್ದದ್ದು ಹೋಲ್ ಇದ್ದದ್ದು, ದೊಡ್ಡ ಹೋಲ ಇರ್ತದ ಅದು. ಏನ್ ಅದನ್ನ ತಟ್ಟೆಯನ್ನ ಇವರು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾ ಇರ್ತಾರ. ಆ ಶೇಡ್ಜಿ ಹೆಂಡತಿ ಮತ್ತು ಸೊಸಿ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಿರ್ತಾರ. ಒಂದು ದಿವ್ಸ ಆ ತಟ್ಟಿ ಬಾಳು ಮಾಮ ಅವರು ಸಣ್ಣವ್ರಿದ್ದಾಗ ಏನು ಊಟಕ್ಕೆ ಉಪಯೋಗ ಮಾಡಿರ್ತಾರ ನೋಡ್ರಿ ಅವ್ರ ಮನಿಯೊಳಗ, ಆ ತಟ್ಟಿ ಮಾಯ ಆಗ್ಬಿಡ್ತು. ಕಾಣುದೇ ಇಲ್ಲ. ಹುಡುಕ್ಯಾಡ್ತಾರ. ಯಾವಾಗ ಅದು ಮಾಯ ಆಗತ್ ನೋಡ್ರಿ, ಅವರಿಗೆ ಅವರ ಉದ್ಯೋಗದೊಳಗ ವ್ಯವಹಾರದೊಳಗ ಸಿಕ್ಕಾಪಟ್ಟೆ ತೊಂದರೆಗಳು ಬರ್ಲಿಕ್ಕೆ ಆರಂಭ ಆಗ್ತಾವ. ಇವೆಲ್ಲ ನೋಡ್ರಿ ಎಷ್ಟು ವಿಚಿತ್ರದ ಅಂತಂದ್ರ, ಬಾಳು ಮಾಮ ಅವ್ರು ದಡದಡತ ಹೇಳ್ತಿರ್ತಾರ, ಸರಿಯಾಗಿ ನಡೀರಿಪ್ಪ, ಪ್ರಾಮಾಣಿಕವಾಗಿರ್ರಿಪ್ಪ, ಮೂಕ ಪ್ರಾಣಿಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ರಿ, ಕಷ್ಟದಲ್ಲಿರುವವರಿಗೆ ನಿಮ್ ಕೈಲಾದ ಸಹಾಯ ಮಾಡ್ರಿ, ಪುಣ್ಯದ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇರ್ತಾರ. ಆದ್ರೂ ಮನುಷ್ಯ ನೋಡ್ರಿ ಬಹಳ ಮೈ ಮರಿತಾನ.
ಮನುಷ್ಯಂದು ವಿಚಿತ್ರ ಬುದ್ಧಿ ರೀ ಮನುಷ್ಯಂದು. ಏ ಖರೆ ಅಂದ್ರ ಬುದ್ಧಿ ಇರುವುದು ಅಥವಾ ಮೆದುಳು ಇರುವುದು, ವಿಚಾರ ಶಕ್ತಿ ಅನ್ನುವಂತಹದ್ದು ಇರುವುದು ಮನುಷ್ಯ ಪ್ರಾಣಿಗೆ ಮಾತ್ರ. ಹೀಗಾಗಿ ಮೋಕ್ಷವನ್ನು ಪಡಿಲಿಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ, ಯಾವ ಪ್ರಾಣಿಗಳಿಗೂ ಸಾಧ್ಯ ಇಲ್ಲ ನೋಡ್ರಿ. ಯಾಕಂದ್ರೆ ಅವುಗಳಿಗೆಲ್ಲ ವಿಚಾರ ಶಕ್ತಿನೇ ಇಲ್ಲ. ಆದ್ರ ಇದ ವಿಚಾರ ಶಕ್ತಿನ ಈ ನಮ್ಮ ಮನುಷ್ಯರಿಗೆ ದೊಡ್ಡ ತಲೆಬಿಸಿ ಆಗೈತೆ ನೋಡ್ರಿ. ಈ ವಿಚಾರ ಶಕ್ತಿ ಅನ್ನೋದನ್ನ ಸದ್ಬಳಕೆ ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಅದ. ಹೀಗಾಗಿ ಕಷ್ಟಗಳಿಗೆ, ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಸಿಕ್ಕಾಕೋತಾರ ಜನ. ಆದ್ರ ಆ ಸಮಸ್ಯೆಗಳಿಗೆ, ಆ ತೊಂದರೆಗಳಿಗೆ ತಾವೇ ಕಾರಣ ಅಂತ ಅವ್ರಿಗೆ ಅನ್ಸುದಿಲ್ಲ, ಬೇರೆದವ್ರ ಕಾರಣ. ಅವ್ರ ಕಾರಣ, ಇವ್ರ ಕಾರಣ, ಅವ್ರು ನಮಗ ಪ್ರಾಬ್ಲಮ್ ಮಾಡಿದ್ರು, ಇವ್ರು ನಮಗ ಪ್ರಾಬ್ಲಮ್ ಮಾಡಿದ್ರು, ಹಿಂಗ ಮಂದಿ ಹೆಸರು ಹೇಳ್ತಾರ ಬರೀ. ತಾವು ಮಾಡೋ ತಪ್ಪನ್ನ ಯಾರು ಒಪ್ಕೊಳ್ಳುವುದಿಲ್ಲ. ಇದನ್ನ ನಮ್ಮ ಬಾಳು ಮಾಮ ಅವ್ರು ಹೇಳ್ತಾ ಇರ್ತಾರ. ಇದು ನೋಡ್ರಿ ಭಾಗ 2 ಇದು. 2ನೇ ಭಾಗ ನೋಡೋಣ. ಸಾಧ್ಯ ಆದ್ರ, ಅನುಕೂಲ ಆದ್ರ, ಜನಗಳು ಇಷ್ಟಪಟ್ರೆ 3, 4ನೇ ಭಾಗವನ್ನು ಕೂಡ ನಾವು ಮುಂದುವರ್ಸೋನು. ಯಾಕಂದ್ರೆ ಶ್ರಾವಣ ಮಾಸದೊಳಗ ಒಳ್ಳೆಯದನ್ನ ಶ್ರವಣ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಚಾರವನ್ನ ಮತ್ತೆ ಆಯ್ಕೊಂಡಿದ್ದೀನಿ. ಬಾಳು ಮಾಮ ಅವರು ಎಷ್ಟು ಪವಾಡಗಳನ್ನ ಮಾಡ್ರಿ ಅಂತೀರಿ ನೀವು. ಅವ್ರು ನೆನಪಿಟ್ಕೊಳಕ್ ಆಗುದಿಲ್ಲ ನೋಡ್ರಿ, ಅಷ್ಟು ಮಾಡ್ಯಾರ. ಪವಾಡಗಳ ಮೇಲೆ ಪವಾಡ, ಅದೇನ ಅದಕ್ಕೇನ್ ಲೆಕ್ಕಿಲ್ಲ. ಒಂದು ಸಾರಿ ಹರಿಯುವ ನದಿಯನ್ನೇ ಅವರು ನಿಲ್ಲಿಸ್ಬಿಡ್ತಾರ ನೋಡ್ರಿ. ನಮಗ ಮಧ್ಯದೊಳಗೆ ಹೋಗ್ಲಿಕ್ಕೆ ದಾರಿ ಕೊಡಪ್ಪ ಅಂತ ಹೇಳಿ ಮಧ್ಯದೊಳಗ ದಾರಿ ಮಾಡ್ಕೊಂಡು ಹೋಗ್ತಾರ. ರಭಸವಾಗಿ ಹರಿತಾ ಇರ್ತಕ್ಕಂಥ ನದಿ. ತಾವು, ತಮ್ಮ ಸಂಗಡಿಗರು ಮತ್ತು ತಮ್ಮ ಕುರಿಗಳನ್ನು ತಗೊಂಡು ಅದ್ರಾಗ ಹಾಸಿ ಹೋಗ್ತಾರ ನೋಡ್ರಿ. ಬಹಳ ಪವಾಡಗಳೇನ್ ಮಾಡ್ರ, ಅದಕ್ಕೇನ್ ಲೆಕ್ಕಿಲ್ಲ. ಒಂದಲ್ಲ, ಎರಡಲ್ಲ. ಇದನ್ನ ನೋಡಿ ಅವ್ರ ಅಕ್ಕ, ಅವ್ರ ಹೆಂಡತಿ ಬರೀ ಅಸೂಯೆ ಪಟ್ಕೊಂತಿರ್ತಾರ. ಮಂದಿಗೆಲ್ಲ ಸಹಾಯ ಮಾಡ್ತಾನ, ನಮಗ ಏನು ಮಾಡಂಗಿಲ್ಲ, ನಮ್ ಬಗ್ಗೆ ಇವನಿಗೆ ಒಟ್ಟ ಖಬರ್ ಇಲ್ಲ, ಹಿಂಗ ಅಂದ್ಕೋತಿರ್ತಾರ ಅವ್ರು. ಒಂದ್ಸಾರಿ ಏನಾಗತ್ತಂದ್ರ, ಇವ್ರ ಹೆಂಡತಿ ಹೊಟ್ಟಿಲೆ ಆಗ್ತಾರ. ಇನ್ನೇನು ಡೆಲಿವರಿ ಆಗುವಂತಹ ದಿನಗಳು ಹತ್ರ ಬರ್ತಾವು. ಆ ಸಂದರ್ಭದಲ್ಲಿ ಅವ್ರ ಅಕ್ಕ ಮತ್ತು ಹೆಂಡತಿ ಇಬ್ರು ಇವ್ರನ್ನ ಭೇಟಿಯಾಗಕ್ ಬಂದಿರ್ತಾರ. ಅವಾಗೊಂದು ಘಟನೆ ನಡೀತದ. ಏನು ಅಂತಂದ್ರ, ಏನೋ ಒಂದು ಭೂತ ಪ್ರೇತ ಆಕಾಶದೊಳಗ ಕಾಣಿಸುವಂತದ ಬಾಳು ಮಾಮ ಅವ್ರಿಗೆ. ಅದನ್ನ ನೋಡಿ ಬಾಳು ಮಾಮ ಅವ್ರು ಏನ್ ಮಾಡ್ತಾರ, ಅವ್ರ ಅಕ್ಕ ಮತ್ತು ಅವರ ಹೆಂಡತಿ ಅಂದ್ರೆ ಧರ್ಮಪತ್ನಿ, ಅವರಿಬ್ಬರನ್ನು ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲ ತಮ್ಮ ಕೋಲಿನಿಂದ ಗೆರಿ ಹಾಕ್ತಾರ. ಹಾಕಿ ಹೇಳ್ತಾರ, ನಾನು ಈ ಗೆರಿಯಿಂದ ಹೊರಗ ಬಾ ಅನ್ನುತ್ತ, ನಾನು ನೀವು ಇಬ್ರು ಹೊರಗೆ ಬರ್ಬೇಡ್ರಿ, ಬಹಳ ಸಮಸ್ಯೆ ಆಗ್ತದ, ಹೊರಗ ಬರ್ಬೇಡ್ರಿ ಅಂತ ಹೇಳಿ ಆ ಒಂದು ಆಕಾಶದಲ್ಲಿ ಕಾಣತಕ್ಕಂತ ಆ ಬ್ರಹ್ಮ ರಾಕ್ಷಸನ ಜೊತೆ ಅವ್ರು ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ 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 ಪ್ರಯತ್ನವನ್ನ ಮಾಡ್ಕೊತ ಅರ್ಧ ತಾಸು ಹೋಗತ್ತೆ, 1 ತಾಸು ಹೋಗತ್ತೆ, 1.5 ತಾಸು ಹೋಗತ್ತೆ, 1-2 ತಾಸು ಹೋಗ್ತತೆ. ಅಷ್ಟೊತ್ತಿಗಾಗಲೇ ಇವ್ರ ಧರ್ಮಪತ್ನಿ ಇರ್ತಾರಲ್ಲ, ಅಂದ್ರೆ ಅಕ್ಕನ ಮಗಳು, ತಾಳ್ಮೆ ತಪ್ಪಿರ್ತದ ಆಕಿಗೆ. ತಾಳ್ಮೆನ ಬಹಳ ಕಮ್ಮಿ ಇರ್ತದ ಆಕಿಗೆ. ಈ ಪ್ರಪಂಚದಾಗ ನೋಡ್ರಿ, ಯಾರಿಗೆ ತಾಳ್ಮೆ ಕಮ್ಮಿ ಅದ ಅವ್ರ ಜೀವನದಾಗ ಉದ್ಧಾರ ಆಗುದಿಲ್ಲ ನೋಡ್ರಿ. ಉದ್ಧಾರನೂ ಆಗುದಿಲ್ಲ, ಅವ್ರ ಬೆಳವಣಿಗೆನೂ ಆಗುದಿಲ್ರಿ. ಏನ್ರಿ, ಅದಕ್ಕ ಆ ಹೆಣ್ಮಗಳಿಗೆ ತಾಳ್ಮೆ ಬಹಳ ಕಮ್ಮಿ ಇರ್ತದೆ. ಏನ್ ಸುದ್ದು, ಗಂಡ ಹೇಳ್ದಂಗ ಅಲ್ಲೊಂದು 1-2 ತಾಸು ಕುಂತ್ರಿ ಏನಕ್ಕೆ ಗಂಟು ಲುಕ್ಸಾನ್ ಹಾಕಿತ್ತು, ಏನ್ ಸುದ್ದಿ ಮಾಡ್ಕೊಂತ ನಾವ್ ಎಟತ್ತರ ಇಲ್ಲಿ ನಿಂದಿರ್ಬೇಕು, ಎಟತ್ತರ ನಾವ್ ಇಲ್ಲಿ ಕುಂದಿರ್ಬೇಕು, ಯಾಕ ಈ ಗೆರೆಯಾಗ ಇರ್ಬೇಕನ್ ನಾವ್.
ಹಂಗಾತ್ ಹಿಂಗಾತ್ ಅಂತ ಗೆರಿಯಿಂದ ಹೊರಗೆ ಬಂದ್ಬಿಡ್ತಾಳ. ಆಕೆಗೆ ಆ ಹೊಟ್ಟೆಗಿನ ಮಗು ಮೋಸ್ಟ್ಲಿ ಅಬರ್ಷನ್ ಆಗ್ತದೋ ಏನೋ ಆಗಿ ಡೆಲಿವರಿ ಆಗುದಿಲ್ಲ. ಅದೊಂದು ಜೀವನದೊಳಗ ದೊಡ್ಡ ಅನಾಹುತ ಆಗಿಬಿಡ್ತದ. ಅದರಿಂದ ಬಾಬಾ ಅವ್ರಿಗೂ ಮನಸ್ಸಿಗೆ ನೋವಾಗ್ತದ. ಮತ್ತ ಅವ್ರ ಹೆಂಡತಿಗೆ ಮತ್ತು ಅವ್ರ ಅಕ್ಕಗ ತಾವ್ ತಪ್ಪು ಮಾಡಿವ್ ಅನ್ನುವಂಥದ್ದು ಏನೋ ಅನ್ಸುದನೇ ಇಲ್ಲ ಅವ್ರಿಗೆ. ತಿಳುವಳಿಕೆ ಕಮ್ಮಿ ಇದ್ದವ್ರು ಏನ್ ಇರ್ತಾರಲ್ಲ, ಬರೀ ಹಿಂಗ ಅವರು ಇನ್ನೊಬ್ಬರ ಮ್ಯಾಗ ತಪ್ಪು ಹಾಕ್ತಾರ. ತಾವ್ ತಪ್ಪು ಮಾಡಿವಿ ಅಂತ ಅವ್ರು ಅಂದ್ಕೊಳ್ಳೋದನೇ ಇಲ್ಲ, ಒಪ್ಕೊಳ್ಳೋದನೇ ಇಲ್ಲ. ಇದ ಅವ್ರಿಗೆ ಮುಳುವಾಗತ್ತ ಜೀವನದಾಗ, ಗೊತ್ತಿರಂಗಿಲ್ಲ ಅವ್ರಿಗೆ. ಅದರಿಂದ ಅವರು ಸಾಕಷ್ಟು ಕಷ್ಟಗಳನ್ನ, ತೊಂದರೆಗಳನ್ನ, ನೋವುಗಳನ್ನ ಅನುಭವಿಸ್ಬೇಕಾಗ್ತದೆ ಜೀವನದೊಳಗೆ. ಆದ್ರೂ ಅದು ನಮ್ಮ ತಪ್ಪಿನಿಂದ ಹಿಂಗೆಲ್ಲ ಆಗಕತೈತಿ, ನಮಗ ನಾವು ಸುಧಾರಿಸ್ಕೋಬೇಕು, ನಾವು ಒಳ್ಳೆಯವರಾಗಬೇಕು ಅನ್ನೋದು ಅವ್ರ ತಲೆಯಾಗ ಬರುವುದನೇ ಇಲ್ಲ. ಮುಂದ ಬಾಳು ಮಾಮ ಬಹಳ ಸಿಟ್ಟಿಗೆ ಬಂದ್ಬಿಡ್ತಾನ. ನೀವಿಬ್ರು ನನ್ನ ಮಾತ ಕೇಳಂಗಿಲ್ಲ, ಅದಕ್ಕೆ ನೀವು ಮನೆಗೆ ಹೋಗ್ಬಿಡ್ರಿ ಅಂತ ಹೇಳ್ತಾನ ಅವ್ರಿಗೆ. ಅವತ್ಲಿಂದ ಆ ಬಾಳು ಮಾಮ ಅವರು ಅವ್ರ ಊರಿಗೆ ಹೋಗುದನ್ನ ಕಡಿಮೆ ಆಗ್ಬಿಡ್ತಾರ. ಅವ್ರ ಮನೆಗೂ ಹೋಗುದಿಲ್ಲ. ಯಾಕಂದ್ರ ಕಟ್ಕೊಂಡ್ ಹೆಂಡತಿ ಮತ್ತ ಬೆನ್ನಿಲೆ ಬಿದ್ದ ಅಕ್ಕ ಇವ್ರು ಯಾರು ನನ್ನ ನಂಬುದಿಲ್ಲ ಅಂದ್ಮೇಲೆ ಏನ್ ಮಾಡೋದು ಇವ್ರನ್ನ ತಗೊಂಡು? ನನ್ನ ಮಾತಿನ ಮೇಲೆ ಇವ್ರಿಗೆ ವಿಶ್ವಾಸ ಇಲ್ಲ ಅಂತೇಳಿ ಅವ್ರಿಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತದ. ಹಿಂಗಾಗಿ ಹೋಗುದ ಕಡಿಮೆ ಮಾಡ್ಬಿಡ್ತಾವ್ರ ಅವ್ರ ಊರಿಗೆ. ಏನೋ ಅಲ್ಪ ಸ್ವಲ್ಪ ಅವ್ರ ಊರ್ ಕಡೆ ಯಾರು ಹೊಂಟಿದ್ರಂದ್ರ ಅವ್ರ ಕೈಯಾಗ ಅವಾಗ ಅವಾಗ ಒಂದ್ ಸ್ವಲ್ಪ ಖರ್ಚಿಗೆ ಅವ್ರಿಗೆ ಇರ್ಲಿ ಅಂತ ತಿಳ್ಕೊಂಡು ಹಣ ಕೊಟ್ಟು ಕಳಿಸ್ತಿರ್ತಾರ. ಆದ್ರ ಹೋಗುದಿಲ್ಲ, ಅವರು ಮನೆ ಕಡೆ ಹೋಗುದಿಲ್ಲ. ಸದಾ ಹಿಂಗ ಅವರು ನಿಪ್ಪಾಣಿ ಕಡೆ ಅಲ್ಲೆಲ್ಲ ಆ ಕಡೆಯಿಂದನ ಹಂಗ ಅವರು ತಮ್ದು ಬಳಗ ಕಟ್ಕೊಂಡು, ತಮ್ಮಷ್ಟು ಕುರಿಗಳನ್ನ ಕಟ್ಕೊಂಡು, ಎಲ್ಲೆಲ್ಲಿ ಹಸರು ಇರ್ತದ, ಎಲ್ಲೆಲ್ಲಿ ಹುಲ್ಲು ಇರ್ತದ, ಎಲ್ಲೆಲ್ಲಿ ನೀರ್ ಸಿಗ್ತದ ಅಲ್ಲೇ ಅವ್ರು ಏನೈತೆ ಕುರಿ ಕಾಯ್ಕೋತ ಬರ್ತಿರ್ತಾರ. ಅಲ್ಲಲ್ಲೇ ಬರುದು, ಟೆಂಟ್ ಹಾಕುದು, ಅಲ್ಲೇ ಇರುವುದು, ವಾರ 15 ದಿವಸ, ತಿಂಗಳ 2 ತಿಂಗಳ ಅಲ್ಲಿ ಇರುವುದು. ಅಲ್ಲಿ ಏನಾರ ಮತ್ತ ಮೇವು ಅದು ಕಮ್ಮಿ ಆತು ಎಲ್ಲ ಆತಪ್ಪ ಅಂತಂದ್ರ ಅಲ್ಲಿಂದ ಮತ್ ಜಗ ಬಿಡುದು, ಮತ್ ಮುಂದ್ ಹೋಗುದು. ಹಿಂಗ ಮಾಡ್ತಿರ್ತಾರ ಅವ್ರು. ಮತ್ತ ಅವ್ರು ಎಲ್ಲಿ ಬಂದು ಇಳ್ಕೋತಾರ ಅಲ್ಲಿ ಆ ಹತ್ತಿರದೊಳಗಿನ ಹಳ್ಳಿ ಜನ ಎಲ್ಲ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬರ್ತಿರ್ತಾರ. ಹಿಂಗ ಪವಾಡಗಳು ಎಷ್ಟು ನಡೆದಾವ ಅಂದ್ರ ಅವುಗಳನ್ನ ನಾವು ನೆನಪಿಟ್ಕೊಂಡು ಹೇಳುವುದ ಕಷ್ಟ ಐತಿ ನಾವು. ಒಬ್ಬ ಮನೆ ಒಳಗ ಭಯಂಕರ ಬಡತನ ಇರ್ತದ. ಅವರಿಗೆ ಮಗಳಿರ್ತಾಳ, ಕರ್ಕೊಂಡ್ ಬಂದಿರ್ತಾರ ಇವ್ರ ಕಡೆಗೆ, ಆಶೀರ್ವಾದ ಮಾಡ್ತಾರ. ಇಲ್ರಿ ನನ್ನ ಮಗಳಿಗೆ ಒಂದು ವರ ಸಿಕ್ಕ್ರ ಚಲೋ ಆಗ್ತದ, ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾರ. ಆಕೆಗೆ ನಾನೇ ಮದುವೆ ಆಗುವಂಗ್ ನೋಡ್ಕೋತೀನಿ ಅಂತ ಹೇಳ್ತಾರ. ಶ್ರೀಮಂತರ ಮಗ ಒಬ್ಬ ಆಕಿನ ಇಷ್ಟಪಟ್ಟು ಮದುವೆ ಆಗ್ತಾನ. ಅವಾಗೂ ಕೂಡ ಸ್ವಲ್ಪ ಕಷ್ಟಗಳು ಬರ್ತಾವು. ಬಟ್ ಆ ಎಲ್ಲಾ ಕಷ್ಟಗಳು ದೂರ ಹೋಗುವಂಗ ನಿಧಾನವಾಗಿ ಅವಳ ಜೀವನ ಸರಿ ಹೋಗ್ಬಿಡ್ತದ. ಇಂಥವು ಪವಾಡಗಳು ಒಂದಲ್ಲ ಈಗ ಎರಡ. ಏನ್ರಿ ಅವರು ಸದಾ ಏನ್ ಹೇಳ್ತಾರ ಅಂದ್ರೆ ಇದನ್ನೇ ಹೇಳ್ತಾರ, ನಿಮ್ಮ ನಿಮ್ಮ ಜೀವನದೊಳಗ ನೀವು ಪ್ರಾಮಾಣಿಕವಾಗಿ ಇರ್ರಿಪ್ಪ, ನಿಯತ್ಲಿಂದ ಇರ್ರಿ, ಧರ್ಮದಿಂದ, ನ್ಯಾಯದಿಂದ, ಸತ್ಯದಿಂದ ಜೀವನ ಮಾಡ್ರಿ. ಮೂಕ ಪ್ರಾಣಿಗಳಿಗೆ ನಿಮ್ ಕೈಲಾದಷ್ಟು ಸೇವಾ ಮಾಡ್ರಿ. ಬಡವರಿಗೆ, ಕಷ್ಟದಾಗಿರುವವರಿಗೆ ನಿಮ್ ಕೈಲಾದಷ್ಟು ಸೇವಾ ಮಾಡ್ರಿ. ಇದನ್ನ ಹೇಳ್ತಿರ್ತಾರ ಅವರು. ಏನ್ರಿ ಇನ್ನೂ ಬಹಳಷ್ಟು ಅವರ ಪವಾಡಗಳದಾವು. ಮುಂದಿನ ಕಂತಿನಲ್ಲಿ ಸಾಧ್ಯ ಆದ್ರೆ ನಾನು ಅವುಗಳನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.